ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತೇಜಸ್ವಿನಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಎಟ್ ಸಿಗ್ಮಾ ಹಾಸ್ಪಿಟಲ್, ಮೈಸೂರು. ನಾವು ಇವತ್ತು ಎಲ್ಲ ಏಜ್ ಗ್ರೂಪಿನ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆಯಾದ ವೈಟ್ ಡಿಸ್ಚಾರ್ಜ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಬ್ನಾರ್ಮಲ್ ಅಥವಾ ನಾರ್ಮಲ್ ಆಗಿರೋ ಸಾಧ್ಯತೆ ಇರುತ್ತೆ. ಯಾವಾಗ ನಾರ್ಮಲ್ ಅಂತಂದರೆ ಅಥವಾ ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಏನು ಹೇಳ್ತೀವಿ, ನಮ್ಮ ದೇಹದಲ್ಲಿನ ಹಾರ್ಮೋನ್ ಪ್ರಭಾವದಿಂದ ಈ ವೆಜೈನಲ್ ಡಿಸ್ಚಾರ್ಜ್ ಆಗುತ್ತೆ. ಇದು ನಮ್ಮ ಸೈಕಲ್ಸ್ನ ಮೊದಲನ ಹಾಫ್ ಆಫ್ ದ ಸೈಕಲಲ್ಲಿ ಒಂದು ನೀರಿನ ಹಾಗೆ ಅಥವಾ ಜೆಲ್ಲಿನ ಹಾಗೆ ಸ್ಟಿಕ್ಕಿ ಅಥವಾ ಸ್ಟ್ರೆಚಿ ಮೆಟೀರಿಯಲ್ ಇರುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಸೈಕಲಲ್ಲಿ ಸ್ವಲ್ಪ ಗಟ್ಟಿಯಾದ ಹೆಪ್ಪಾಗಿ ಬೀಳುವಂತಹ ಡಿಸ್ಚಾರ್ಜ್ ಇರುತ್ತೆ. ಇದು ನಾರ್ಮಲ್. ಇದು ಯಾವುದೇ ರೀತಿಯಾದ ವೆಜೈನಲ್ ಇರಿಟೇಷನ್ ಆಗಲಿ, ತುರಿಕೆ ಆಗಲಿ ಅಥವಾ ಕಡಿತ ಆಗಲಿ, ಸ್ಮೆಲ್ ಆಗಲಿ ಅಥವಾ ಬಿಳಿ ಡಿಸ್ಚಾರ್ಜ್ನ ಯಾವುದೇ ಬಣ್ಣ ಚೇಂಜ್ ಆಗದೆ ಇರೋದು ನಾರ್ಮಲ್. ಯಾವಾಗ ಇದು ಅಬ್ನಾರ್ಮಲ್ ಅಂತ ಕರಿತೀವಿ ಅಂದರೆ, ನಿಮ್ಮ ಬಿಳಿ ಮುಟ್ಟಿನ ಪ್ರಮಾಣ ಜಾಸ್ತಿ ಇದ್ದಾಗ, ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಅಥವಾ ಅದರಲ್ಲಿ ಕಲರ್ ಚೇಂಜ್ ಇದ್ದಾಗ, ಗ್ರೀನಿಶ್ ಅಥವಾ ಯೆಲ್ಲೋಯಿಶ್ ಅಥವಾ ಬ್ಲಡ್ ಟಿಂಜ್ಡ್, ಈ ಥರ ಯಾವುದೇ ರೀತಿಯಾದ ಕಲರ್ ಡಿಸ್ಟರ್ಬೆನ್ಸ್ ಇದ್ದರೆ ಅದು ಅಬ್ನಾರ್ಮಲ್. ಅಥವಾ ಅದರಲ್ಲಿ ಯಾವುದಾದ್ರೂ ಕೆಟ್ಟ ಸ್ಮೆಲ್, ಟಿಪಿಕಲಿ ಫಿಶಿ ಓಡರ್ ಸ್ಮೆಲ್ ಅಂತ ಏನು ಹೇಳ್ತೀವಿ, ಆ ಸ್ಮೆಲ್ ಇದ್ದರೆ ಅಥವಾ ಅದು ನಿಮಗೆ ತುಂಬ ವೆಜೈನಲ್ ಇರಿಟೇಷನನ್ನು ಕಾಸ್ ಮಾಡ್ತಾ ಇದ್ದರೆ ಅದು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಆ ಥರ ಅಬ್ನಾರ್ಮಲ್ ವೆಜೈನಲ್ ಡಿಸ್ಚಾರ್ಜ್ ಇದ್ದಾಗ ಕೂಡಲೇ ನೀವು ಹಾಸ್ಪಿಟ್ಲಿಗೆ ಬಂದು ಚೆಕ್ ಮಾಡಿಸ್ಕೊಳ್ಳಿ. ಸಿಗ್ಮಾ ಹಾಸ್ಪಿಟಲ್ ಮೈಸೂರಿನಲ್ಲಿ ಎಲ್ಲ ರೀತಿಯಾದ ಚೆಕಪ್ಗಳನ್ನು ಮಾಡ್ಬೋದು.